ಯಾವ ಬಟ್ಟೆ ಹಾಕಿದ್ಲೋ ಅದೇ ಬಟ್ಟೆನಲ್ಲೇನೆ ಶವ ಪತ್ತೆಯಾಗಿದೆ. ಸೊ ಇದು ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅಂದರೆ ಎಲ್ಲೋ ಹೋದ್ಲು ಅಥವಾ ಬಂದ್ಲು ಅಥವಾ ಯಾರೋ ಕೊಲೆ ಮಾಡಿರ್ಬೋದು, ಇಲ್ಲ, ಇವರಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಆಕೆ ಯಾವ ವಸ್ತ್ರ ತೊಟ್ಟಿದ್ಲು ಅದೇ ವಸ್ತ್ರದಲ್ಲೇ ಆಕೆ ಪತ್ತೆಯಾಗಿರೋದು. ಅಂದರೆ ಆ ಕ್ಷಣದಲ್ಲೇ ಆಗೋಗ್ಬಿಟ್ಟಿದೆ. ಈ ತಂದೆ ತಾಯಿಗಳಿಗೆ ತುಂಬ ಅನುಮಾನಗಳಿದೆ ನೋಡಿ. ಆ ಹೆಣ್ಮಕ್ಳು ವಿಡಿಯೋ ಮಾಡಿದ್ದು ಅದು. നമ്മൾ വന്ന സ്ഥലത്ത് ഒന്നുമില്ല, ജസ്റ്റ് ഒരു സിബ്ലൈൻ മാത്രമേ ഉള്ളൂ. നമുക്ക് എവിടേക്ക് പോവും? നമ്മൾ മോളിക്കാണ്. മോളിക്കറാം. ഹലോ, ശരി. അവിടെ ഇരിക്കാൻ നോക്കിയതാ. നമ്മൾ വന്ന സ്ഥലത്ത് ഒന്നുമില്ല, ജസ്റ്റ് ഒരു സിബ്ലൈൻ മാത്രമേ ഉള്ളൂ. നമുക്ക് എവിടേക്ക് പോവും? നമ്മൾ മോളിക്കാണ്. ಮಾತಾಡೋ ರೀತಿ ನೋಡಿದ್ರೆ ತುಂಬ ಮುಗ್ಧ ಹುಡುಗಿ ಅಂತ ಅನ್ನಿಸ್ತಾ ಇದೆ ಪಾಪ. ನೋಡಿ, ಅಕ್ಕ ತಂಗಿಯಂದ್ರುಗಳಿರಬೇಕು, ಅವ್ರು ವಿಡಿಯೋ ಮಾಡೋದು ಅದೆಲ್ಲ ತುಂಬ ಸಾಮಾನ್ಯ ಇವಾಗ ಈ ಬೇರೆ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ. ಆದರೆ ಇದು ನೋಡಿ, ಈ ನಾಪತ್ತೆಗೂ ಮೊದಲು ಮಾಡಿದಂಥ ಸೆಲ್ಫಿ ವಿಡಿಯೋ, ಅದಾದಮೇಲೆ ಆ ಹುಡುಗಿ ನಾಪತ್ತೆ, ನಂತರ ಆಕೆ ಸಿಕ್ಕಿದ್ದು ಶವವಾಗಿ. ಕುಟುಂಬಸ್ಥರನ್ನ ಈಗ ಅಧಿಕಾರಿಗಳು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಬನ್ನಿ, ನಮ್ಮ ಪ್ರತಿನಿಧಿ ಅಶ್ವಿತ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶ್ವಿತ್, ಬೆಳಗ್ಗೆ ಕೂಡ ನಾವು ಮಾತಾಡಿದ್ವಿ, ಈ ಹುಡುಗಿಯನ್ನು ಹುಡುಕ್ತಾ ಇದ್ದರು ಪೊಲೀಸರು, ಬೇರೆ ಬೇರೆ ಅನುಮಾನಗಳು ಕೂಡ ಕಾಡ್ತಾ ಇದ್ವು. ಆಕೆ ನೋಡಿ ಕೊನೆಗೆ ಸಿಕ್ಕಿದ್ದು ಶವವಾಗಿ. ಏನಾಗಿರ್ಬೋದು ಅಶ್ವಿತ್? ಖಂಡಿತವಾಗ್ಲೂ ರಂಗನಾಥ್, ಪ್ರಮುಖವಾಗಿ ಏನು ಏಪ್ರಿಲ್ 7ರಂದು ಕೇರಳದಿಂದ 40 ಜನರ ಒಂದು ಟೀಮ್, ಒಂದೇ ಕುಟುಂಬದ 40 ಜನರು ಕರ್ನಾಟಕಕ್ಕೆ ಒಂದು ಪ್ರವಾಸಕ್ಕೆ ಬರ್ತಾರೆ. ಅದೇ ರೀತಿ ಹಂಪಿಯ ಪ್ರವಾಸವನ್ನ ಮುಗಿಸಿ ಚಿಕ್ಕಮಗಳೂರು ಜಿಲ್ಲೆಯ ಏನು ಚಂದ್ರದ್ರೋಣ ಪರ್ವತದ ಸಾಲಿಗೆ ಒಂದು ಪ್ರವಾಸಕ್ಕೆ ಬರ್ತಾರೆ. ಇನಾಮು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಸೇರಿದಂತೆ ಅಂದ್ರೆ ಅಲ್ಲಿನ ಪ್ರವಾಸವನ್ನ ಮುಗಿಸಿ ಅದರ ಮೇಲ್ಭಾಗದಲ್ಲಿರುವಂತಹ ಮಾಣಿಕ್ಯದಾರಕ್ಕೆ ಒಂದು ಪ್ರವಾಸಕ್ಕೆ ಬರ್ತಾರೆ. ಸರಿಸುಮಾರು 5:15 ಗಂಟೆಗೆ ಅವರ ತಂದೆ ಪೊಲೀಸ್ ಸ್ಟೇಟ್ಮೆಂಟಿನ ಆಧಾರದ ಮೇಲೆ ಹೇಳ್ತಾ ಇರುವಂತದ್ದು ರಂಗನಾಥ್. ಆ ಒಂದು ಸಂದರ್ಭದಲ್ಲಿ ಏನು 100 ಮೆಟ್ಲುಗಳನ್ನ ಇಳ್ಕೊಂಡು ಮಾಣಿಕ್ಯದಾರದ ಒಂದು ಜಲಪಾತಕ್ಕೆ ಹೋಗ್ಬೇಕು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಶ್ರೀನಂದ ಎಂಬ ಒಂದು ಬಾಲಕಿ ಏನಿದ್ಲು, ಆಕೆ ಅವರ ತಂದೆ ರಮೇಶ್ ಅವ್ರಿಗೆ ನಾನು ಮೇಲ್ಗಡೆನೆ ಇರ್ತೀನಿ, ನೀವು ಜಲಪಾತವನ್ನ ನೋಡ್ ಬನ್ನಿ ಅಂತ ಹೇಳ್ತಾಳೆ. ಇವರು ಜಲಪಾತವನ್ನ ನೋಡಿ ಬರುವಷ್ಟೊತ್ತಿಗೆ ಅಂದ್ರೆ 8 ನಿಮಿಷದ ಅಂತರದಲ್ಲಿ ಆಕೆ ನಾಪತ್ತೆಯಾಗಿದ್ಲು ಅಂತ ಹೇಳಿ ಅವರು ಒಂದು ಪೊಲೀಸರಿಗೆ ಒಂದು ಮಾಹಿತಿ ಕೊಡ್ತಾರೆ. ಈ ಒಂದು ಮಾಹಿತಿಯ ಆಧಾರದ ಮೇಲೆ 3 ದಿನಗಳ ಕಾಲ ಒಂದು ಹುಡುಕಾಟವನ್ನ ನಡೆಸ್ತಾರೆ. ಆದ್ರೆ ಯಾವುದೇ ರೀತಿ ಸುಳಿವು ಸಿಕ್ಕಿರಲ್ಲ. ಇವತ್ತು 4ನೇ ದಿನದ ಕಾರ್ಯಾಚರಣೆ. ಇವತ್ತು ಪೊಲೀಸ್ ಇಲಾಖೆ ಒಂದು ನಿರ್ಧಾರವನ್ನ ಮಾಡಿತ್ತು ರಂಗನಾಥ್, ಸಂಪೂರ್ಣವಾಗಿ ಏನು ಮಾಣಿಕ್ಯದಾರ ಮತ್ತೆ ಒಂದು ನಿಮಿಷ ನೀವು ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ನಾನು ಮಾತಾಡ್ತೀನಿ.